ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸನಿ ಮಾಮ್ಸ್. ಈ ದಿನ ನಾವು ದ ಪೊಯೆಟ್ರಿ 5ನೇ ತರಗತಿಯ ಪೊಯೆಟ್ರಿ ಪಾರ್ಟ್ ರಿಸಲ್ಟ್ಸ್ ಆ್ಯಂಡ್ ರೋಸಸ್ ಈ ಪಾಠದ ಪ್ರಶ್ನೋತ್ತರಗಳು ಮತ್ತು ಆಕ್ಟಿವಿಟಿ ಪಾರ್ಟನ್ನು ಸಹ ನೋಡೋಣ. ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಕಾಂಪ್ರಹೆನ್ಷನ್ ಪಾರ್ಟ್ ಇದೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇದೆ. ಸೊ ಬನ್ನಿ, answer the following questions. The first question, what do these words from the poem refer to? Fair, small, big. Fair answer, fair, small, big. These words, not their words, these words. Okay, these words refer to rose garden. Okay, the next question, what does this poem mean? Answer, success can be achieved only through hard work. Only through hard work. Next question, what should the man or you do to get beautiful roses? Beautiful roses ಅನ್ನು ಪಡೆಯೋದಕ್ಕೋಸ್ಕರ ನೀವು ಏನು ಮಾಡ್ತೀರಾ? The answer is, the man who wants a beautiful garden, then he must work hard, whether it is a small ಆರ್ ಎ ಬಿಗ್ ಗಾರ್ಡನ್. ಚಿಕ್ಕ ಗಾರ್ಡನ್ ಆಗಿರಲಿ ದೊಡ್ಡದಾಗಿರಲಿ ಅದರಲ್ಲಿ ಹಾರ್ಡ್ ವರ್ಕನ್ನು ಮಾಡಲೇಬೇಕು. ಆವಾಗಲೇ ನಮಗೆ ಒಂದು ಬ್ಯೂಟಿಫುಲ್ ಗಾರ್ಡನ್ ನಮ್ಮ ಕೈಗೆ ಸಿಗುತ್ತೆ. ಓಕೆ, ದ ನೆಕ್ಸ್ಟ್ ಆರ್ ದ ಲಾಸ್ಟ್ ಕ್ವಶನ್, ಹೂ ಈಸ್ ದ ಪೊಯೆಟ್ ಆಫ್ ದಿಸ್ ಪೋಯಮ್? ದ ಪೋಯಮ್ ಈಸ್ ರಿಟನ್ ಬೈ ಎಡ್ಗರ್ ಎ ಗಸ್ಟ್. ಎಡ್ಗರ್ ಎ ಗಸ್ಟ್. ದ ಪೋಯಮ್ ಈಸ್ ರಿಟನ್ ಬೈ ಎಡ್ಗರ್ ಎ ಗಸ್ಟ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಕ್ವಶನ್ ಆನ್ಸರ್. ನೆಕ್ಸ್ಟ್ ಆಕ್ಟಿವಿಟಿ ಪಾರ್ಟಿಗೆ ಹೋಗೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಕಂಪ್ಲೀಟ್ ದ ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್. ಒನ್ ಹ್ಯಾಸ್ ಬಿನ್ ಡನ್ ಫಾರ್ ಯು. ಒನ್ ಹ್ಯಾಸ್ ಬಿನ್ ಡನ್ ಫಾರ್ ಯು ಅಂದರೆ ಫೇರಿಗೆ ದೇರ್ ಅಂತ ಹೇಳಿ ಇಲ್ಲೇ ಕೊಟ್ಟಿದ್ದಾರೆ. ಫೇರ್, ದೇರ್ ರೈಮಿಂಗ್ ವರ್ಡ್ಸ್ ಗೊತ್ತಿದೆ. ಫೇರ್, ದೇರ್. ಬಿಗ್, ಡಿಗ್. ವರ್ತ್, ಅರ್ತ್. ರಿಪೋಸಸ್, ರೋಸಸ್. ಅಟೇನ್, ಗೇನ್. ಅಟೇನ್, ಗೇನ್. ಸೀಕ್, ವೀಕ್. Seek, weak. Okay, next identify the words from the jumbled letters. One is done for you. ಇಲ್ಲೆಲ್ಲ ಲೆಟರ್ಸನ್ನು ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದರೆ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಲೆಟರ್ಸ್ಗಳು ಮಿಕ್ಸ್ ಆಗಿದ್ದಾವೆ. ಅದನ್ನು ಒಂದು ಮೀನಿಂಗ್ಫುಲ್ ವರ್ಡ್ ಆಗಿ ನಾವು ಇಲ್ಲಿ ಬರಿಬೇಕು. ಓಕೆ, ಇಲ್ಲಿ ಅವರೇ ಒಂದು ಕೊಟ್ಟಿದ್ದಾರೆ, ಸ್ಮಾಲ್. ಈ ವರ್ಡ್ಸನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಫ್ಲವರ್ಸ್, ಗೋಲ್, ರಿಸಲ್ಟ್ಸ್, ಬ್ಯಾಕ್, ಗಾರ್ಡನ್. ಇದಿಷ್ಟನ್ನು ಸಹ ಜಂಬಲ್ಡ್ ಲೆಟರ್ಸಿಗೆ ರಿಲೇಟೆಡ್ ಆಗಿರುವಂತಹ ಆನ್ಸರ್ಸ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ರಿಸಲ್ಟ್ಸ್ ಆ್ಯಂಡ್ ರೋಸಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ಕಮೆಂಟಲ್ಲಿ ಹೇಳಿ ನಿಮಗೆ ಯಾವ ಪಾಠದ ಕ್ವಶನ್ ಆನ್ಸರ್ಸ್ಗಳು ಬೇಕು ಅಂತ ಹೇಳಿಬಿಟ್ಟು ಡೆಫಿನೆಟ್ಲಿ ನಾನು ಆ ಪಾಠಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ ಆನ್ಸರ್ಸನ್ನು ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.